ಹಾಯ್ ನಾನು ಸಂದೀಪ್ ಫ್ರಮ್ ಟೆಕ್ ಇನ್ ಕನ್ನಡ. ಗಮನಿಸ್ತಾ ಇದ್ರೆ ಇವತ್ತು ನನ್ನ ಮುಂದೆ ಮೋಟೋರೋಲಾದವ್ರದ್ದು ಮೋಸ್ಟ್ ಪಾಪ್ಯುಲರ್ ಸೀರೀಸ್ ಆಗಿರುವಂಥ ಜಿ ಸೀರೀಸ್ನ ಒಂದು ಹೊಸ ಸ್ಮಾರ್ಟ್ಫೋನ್ ಇರುವಂಥದ್ದು ಮೋಟೋ G13. ಈ ಸ್ಮಾರ್ಟ್ಫೋನ್ನ ಸ್ಪೆಷಾಲಿಟಿ ಏನಪ್ಪ ಅಂತ ಅಂದರೆ ಇದು ಕೇವಲ 10,000 ರೂಪಾಯಿ ಒಳಗಡೆನೆ ಲಾಂಚ್ ಆಗ್ತಾ ಇರುವಂಥದ್ದು ಮತ್ತು 10,000 ರೂಪಾಯಿ ಒಳಗಡೆ ಇದೆ. ಮೊದಲ ಬಾರಿಗೆ 128 GB ಸ್ಟೋರೇಜ್ನ ವೇರಿಯಂಟನ್ನು ಮೋಟೋದವರು ಕೊಡ್ತಾ ಇರುವಂಥದ್ದು ಕ್ರೇಜಿ ಅಂತ ಹೇಳಕ್ಕೆ ಇಷ್ಟಪಡ್ತೀನಿ. ಜೊತೆಗೆ 10,000 ರೂಪಾಯಿ ಒಳಗಡೆ ಒನ್ ಆಫ್ ದ ಬೆಸ್ಟ್ ಲುಕ್ಕನ್ನು ಹೊಂದಿರುವಂಥ ಸ್ಮಾರ್ಟ್ಫೋನ್ ಕೂಡ ಆಗಬಹುದು. ನಾನಿವತ್ತು ಈ ಸ್ಮಾರ್ಟ್ಫೋನ್ನ ಅನ್ಬಾಕ್ಸ್ ಮಾಡ್ತಾ ಇದ್ದೀನಿ, ಯೂಸ್ ಮಾಡಿ ನನ್ನ ಎಕ್ಸ್ಪೀರಿಯನ್ಸ್ ನಿಮ್ಮ ಹತ್ರ ಶೇರ್ ಮಾಡ್ತಾ ಇದ್ದೀನಿ. ಏನು ಚೆನ್ನಾಗಿದೆ ಏನು ಚೆನ್ನಾಗಿಲ್ಲ, ಈ ಪ್ರೈಸ್ ರೇಂಜಿಗೆ ಈ ಸ್ಮಾರ್ಟ್ಫೋನ್ನ ಪರ್ಚೇಸ್ ಮಾಡ್ಬೋದಾ ಮತ್ತು ಎಕ್ಸಾಕ್ಟ್ಲಿ ಎಷ್ಟು ರೂಪಾಯಿಗೆ ಲಾಂಚ್ ಆಗ್ತಾ ಇದೆ ತಿಳಿಸ್ಕೊಡ್ತೀನಿ. ಅದಕ್ಕಿಂತ ಮುಂಚೆ ನೀವು ನಮ್ಮ ಟೆಕ್ ಇನ್ ಕನ್ನಡ ಯೂಟ್ಯೂಬ್ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ಅಂದರೆ ಈಗಲೇ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ, ಒಂದು ಬೆಲ್ ಐಕನ್ ಕೂಡ ಕ್ಲಿಕ್ ಮಾಡ್ಬೋದು. ಮೊದಲನೇದಾಗಿ ಈ ಸ್ಮಾರ್ಟ್ಫೋನನ್ನು ಅನ್ಬಾಕ್ಸ್ ಮಾಡಿ. ಗಮನಿಸ್ತಾ ಇದ್ರೆ ಈ ಫೋನ್ನ ಬಾಕ್ಸ್ ನಿಮಗೆ ಈ ರೀತಿ ನೋಡೋಕೆ ಸಿಗುತ್ತೆ. ಈ ಬಾಕ್ಸನ್ನು ಓಪನ್ ಮಾಡಿದ ತಕ್ಷಣ ಡೈರೆಕ್ಟಾಗಿ ನಮಗೆ ಒಂದು ಸ್ಮಾರ್ಟ್ಫೋನ್ ನೋಡೋಕೆ ಸಿಗ್ತಾ ಇರುವಂಥದ್ದು. ಆಲ್ರೆಡಿ ಈ ಸ್ಮಾರ್ಟ್ಫೋನಿಗೆ ಒಂದು ಟ್ರಾನ್ಸ್ಪರೆಂಟ್ ಬ್ಯಾಕ್ ಕವರ್ನ ಹಾಕಿದರೆ, ಒಂದು ಒಳ್ಳೆ ಕ್ವಾಲಿಟಿಯ TPU ಕವರ್ ಇದಾಗಿದೆ. ಈ ಫೋನ್ನ ಕೆಳಗಡೆ ಒಂದು ಯೂಸರ್ ಮ್ಯಾನ್ಯುವಲ್, ಕ್ವಿಕ್ ಸ್ಟಾರ್ಟ್ ಗೈಡ್ ಮತ್ತು ವಾರಂಟಿ ಕಾರ್ಡ್, ಜೊತೆಗೆ ಒಂದು ಸಿಮ್ ಎಲೆಕ್ಷನ್ ಪಿನ್ನ ಕೂಡ ಕೊಟ್ಟಿದ್ದಾರೆ. ನಂತರ 10 ವ್ಯಾಟ್ನ ಒಂದು ಚಾರ್ಜಿಂಗ್ ಅಡಾಪ್ಟರ್ ಕೊಟ್ಟಿರುವಂಥದ್ದು. ಈ ಪ್ರೈಸ್ ರೇಂಜಿಗೆ 10 ವ್ಯಾಟ್ ಅಂತ ಅಂದರೆ ಓಕೆ ಅಂತೀನಿ, ಅದಕ್ಕಿಂತ ಜಾಸ್ತಿ ಕೊಟ್ಟಿದ್ರೆ ಚೆನ್ನಾಗಿರ್ತಾ ಇತ್ತು. ನಂತರ ಕೊನೆಯದಾಗಿ USB Type-C ಡಾಟಾ ಕೇಬಲ್ ಕೊಟ್ಟಿದ್ದಾರೆ. Type-A ಅಂತ Type-C, ಒಂದು ಒಳ್ಳೆ ಕ್ವಾಲಿಟಿಯ ಕೇಬಲ್ ಇದಾಗಿದೆ. ಅದನ್ನು ಬಿಟ್ಟರೆ ಬೇರೇನೂ ಸಹ ನಮಗೆ ಒಂದು ಬಾಕ್ಸ್ ಒಳಗೆ ಸಿಗ್ತಾ ಇಲ್ಲ. ಇನ್ನು ಡೈರೆಕ್ಟಾಗಿ ಸ್ಮಾರ್ಟ್ಫೋನಿಗೆ ಬಂತು ಅಂತ ಅಂದರೆ ಈ ರೀತಿ ನೋಡೋಕೆ ಸಿಗುತ್ತೆ. ನಂಗನ್ನಿಸ್ತಂಗೆ ಈ ಪ್ರೈಸ್ ರೇಂಜಿಗೆ ಒನ್ ಆಫ್ ದ ಬೆಸ್ಟ್ ಲುಕ್ಕನ್ನು ಹೊಂದಿರುವಂತಹ ಸ್ಮಾರ್ಟ್ಫೋನ್ ಅಂತ ಅನ್ನಿಸ್ತಾ ಇದೆ. ಈ ಸ್ಮಾರ್ಟ್ಫೋನ್ ತುಂಬ ಲೈಟ್ ವೇಟ್ ಇದೆ, ಕೇವಲ 183 ಗ್ರಾಮ್ ವೇಟ್ ಇರುವಂಥದ್ದು ಮತ್ತು ತುಂಬ ತಿನ್ನಾಗಿ ಕೂಡ ಇದೆ. 8.19 mm ಥಿಕ್ನೆಸ್ಸನ್ನು ಹೊಂದಿರುವಂಥದ್ದು. ಈ ಪ್ರೈಸ್ ರೇಂಜಿಗೆ ಒನ್ ಆಫ್ ದ ಥಿನ್ನೆಸ್ಟ್, ಒನ್ ಆಫ್ ದ ಲೈಟೆಸ್ಟ್ ಸ್ಮಾರ್ಟ್ಫೋನ್ ಅಂತ ಬೇಕಾದರೂ ಅನ್ಬೋದು. ನನಗೆ ಈ ಫೋನಲ್ಲಿ ಇನ್ನೂ ಇಂಪ್ರೆಸಿವ್ ಅಂತ ಅನಿಸಿದ್ದು ಏನಪ್ಪ ಅಂತ ಅಂದರೆ ಈ ಫೋನಲ್ಲಿ ಪಂಚೋಲ್ ಕ್ಯಾಮ್ರಾ ಕೊಟ್ಟಿದ್ದಾರೆ. 10,000 ರೂಪಾಯಿ ಒಳಗೆ ಲಾಂಚ್ ಆಗಿದ್ರು ಸಹ ಪಂಚೋಲ್ ಕ್ಯಾಮ್ರಾ ಕೊಟ್ಟಿದ್ದಾರೆ. ರೀಸೆಂಟ್ ಡೇಸಲ್ಲಿ ಕೆಲವೊಂದು ಬ್ರ್ಯಾಂಡ್ಗಳು 16-17 ಸಾವಿರ ಪ್ರೈಸ್ ರೇಂಜಲ್ಲೂ ಕೂಡ ಟಿಯರ್ ಡ್ರಾಪ್ ನಾಚನ್ನು ಕೊಡ್ತಾ ಇದ್ದಾರೆ. ಇವರು 10,000 ರೂಪಾಯಿ ಒಳಗಡೆ ಪಂಚೋಲ್ ಕ್ಯಾಮ್ರಾ ಕೊಟ್ಟು ನನಗಂತೂ ತುಂಬ ಇಂಪ್ರೆಸ್ ಮಾಡಿದ್ದಾರೆ. ಫ್ರಂಟಲ್ಲಿರುವಂಥದ್ದು ಗ್ಲಾಸು, ಪಾಂಡಾ ಗ್ಲಾಸು, ಅಷ್ಟು ಈಸಿಯಾಗಿ ಸ್ಕ್ರ್ಯಾಚ್ ಆಗಲ್ಲ. ಅವು ಸ್ಕ್ರೀನ್ ಗಾರ್ಡನ್ನು ಹಾಕಿಲ್ಲ, ನೀವೇ ಸಪ್ರೇಟಾಗಿ ಹಾಕೊಬೇಕಾಗತ್ತೆ. ಬೆಸಲ್ ಒಂದು ಲೆವೆಲಿಗೆಲ್ಲ ಕಡೆ ಕಡಿಮೆ ಇದೆ, ಬಾಟಮ್ ಬೆಸಲ್ ಸ್ವಲ್ಪ ಜಾಸ್ತಿ ಅಂತ ಅನ್ನಿಸ್ತು. ಫ್ರಂಟಿಂದ ಒಂದು ಒಳ್ಳೆಯ ಲುಕ್ಕನ್ನು ಹೊಂದಿರುವಂಥ ಸ್ಮಾರ್ಟ್ಫೋನ್, ಪಂಚೋಲ್ ಕ್ಯಾಮ್ರಾ ಕ್ರೇಜಿ. ಇನ್ನು ಈ ಫೋನ್ನ ಎಂದಕ್ಕೆ ಬಂತು ಅಂತ ಅಂದರೆ ನೋಡೋದಕ್ಕೆ ಗ್ಲಾಸ್ ರೀತಿ ಕಂಡ್ರೂ ಸಹ ಇದೊಂದು ಪ್ಲಾಸ್ಟಿಕ್ ಬ್ಯಾಕ್ ಆಗಿರುವಂಥದ್ದು, ಆಯಿತಾ. ಹೆವಿ ಪ್ರೀಮಿಯಮ್ ಅಂತ ಅನಿಸುತ್ತೆ ಹಿಂದ್ಗಡೆಯಿಂದ. ಈ ಒಂದು ಫಿನಿಶೇ ಸೂಪರ್ ಆಗಿದೆ, ಆಯಿತಾ. ಗ್ಲಾಸ್ ಈ ಥರ ಅನಿಸುತ್ತೆ, ಒಂಥರ ಮ್ಯಾಟ್ ಇದೆ, ಬಟ್ ಸ್ಟಿಲ್ ಸ್ವಲ್ಪ ಸ್ಮರ್ಜಸ್ ಆಗುತ್ತೆ, ಸ್ಕ್ರಾಚ್ ಆಗೋ ಸಾಧ್ಯತೆ ಕೂಡ ಇರುತ್ತೆ. ಸೊ ಬ್ಯಾಕ್ ಕವರ್ ಹಾಕೊಂಡ್ರೆ ತುಂಬ ಒಳ್ಳೆಯದು. ಅವರ ಬಾಕ್ಸಲ್ಲಿ ಕೊಟ್ಟಿದ್ದಾರೆ, ಹಾಕೊಬೋದು. ಹಿಂದ್ಗಡೆ ಅಂತ ಈ ಟೆಕ್ಸ್ಚರ್ ಅಂತೂ ಸೂಪರ್ ಆಗಿದೆ ಮಾತ್ರ. ಹಿಂದ್ಗಡೆ ನಿಮಗೆ ಟ್ರಿಪಲ್ ಕ್ಯಾಮ್ರಾ ಸೆಟಪ್ ಸಿಗ್ತದೆ ಮತ್ತು ಸಿಂಗಲ್ LED ಫ್ಲ್ಯಾಶ್ ಇರುವಂಥದ್ದು. ಹಿಂದ್ಗಡೆ ಯಾವುದೇ ಫಿಂಗರ್ ಪ್ರಿಂಟ್ ಸೆನ್ಸಾರ್ ಕೊಟ್ಟಿಲ್ಲ, ಸೈಡಲ್ಲಿ ಫಿಂಗರ್ ಪ್ರಿಂಟ್ ಸೆನ್ಸಾರ್ ಕೊಟ್ಟಿದ್ದಾರೆ. ಕ್ರೇಜಿ ಅಂತ ಹೇಳಕ್ಕೆ ಇಷ್ಟಪಡ್ತೀನಿ. 10,000 ರೂಪಾಯಿ ಒಳಗಡೆ ಸೈಡ್ ಮೌಂಟೆಡ್ ಫಿಂಗರ್ ಪ್ರಿಂಟ್ ಸೆನ್ಸಾರ್ ಸೂಪರ್. ಈ ಫೋನ್ಲಿರುವಂಥ ಫ್ರೇಮ್ ಅಂದ್ಬಿಟ್ಟು ಪ್ಲಾಸ್ಟಿಕ್ ಫ್ರೇಮು. ಇದರಲ್ಲಿ ನಿಮಗೆ USB Type-C ಪೋರ್ಟ್ ಇದೆ, ಹೆಡ್ಫೋನ್ ಜಾಕ್ಸ್ ಇರುವಂಥದ್ದು ಮತ್ತು ಡೆಡಿಕೇಟೆಡ್ SD ಕಾರ್ಡ್ ಸ್ಲಾಟ್ ಕೂಡ ಇದೆ. ಸೂಪರ್. ಮತ್ತು ಇದರಲ್ಲಿ ಸ್ಪೀಕರ್ ಗ್ರಿಲ್ ಕೆಳಗಡೆ ಇದೆ, ಅದ್ರ ಬಗ್ಗೆ ಆಮೇಲೆ ಮಾತನಾಡ್ತೀನಿ. ಅಷ್ಟೇ ಅಲ್ಲ, ಇದರಲ್ಲಿ IP52 ವಾಟರ್ ರೆಸಿಸ್ಟೆಂಟ್ ರೇಟಿಂಗನ್ನು ಕೂಡ ಕೊಟ್ಟಿದ್ದಾರೆ. ಕ್ರೇಜಿ ಅಂತ ಹೇಳಕ್ಕೆ ಇಷ್ಟಪಡ್ತೀನಿ. ಸೊ ಒಂದು ರೀತಿ ಹೇಳಬೇಕು ಅಂತ ಅಂದರೆ ಈ ಪ್ರೈಸ್ ರೇಂಜಿಗೆ ಒನ್ ಆಫ್ ದ ಬೆಸ್ಟ್ ಬಿಲ್ಡನ್ನು, ಒನ್ ಆಫ್ ದ ಬೆಸ್ಟ್ ಲುಕ್ಕನ್ನು ಹೊಂದಿರುವಂಥ ಸ್ಮಾರ್ಟ್ಫೋನ್ ಅಂತ ಬೇಕಾದರೂ ಅನ್ನಬಹುದು. ಪಂಚೋಲ್ ಕ್ಯಾಮ್ರಾ ವೆರಿ ರೇರ್ ಆಗೋಗಿದೆ. ಇತ್ತೀಚೆಗಂತೂ ಯಾವ ಬ್ರ್ಯಾಂಡ್ಗಳು ಕೂಡ ಈ ಪ್ರೈಸ್ ರೇಂಜಲ್ಲಿ ಪಂಚೋಲ್ ಕ್ಯಾಮ್ರಾ ಕೊಡೋದೇ ಇಲ್ಲ. IP ರೇಟಿಂಗ್ ಕೊಟ್ಟಿದ್ದಾರೆ, ಲುಕ್ ಮಾತ್ರ ಬೆಂಕಿ ಇದೆ. ಸೊ ಸೂಪರ್ ಅಂತ ಹೇಳಕ್ಕೆ ಇಷ್ಟಪಡ್ತೀನಿ, ಡಿಸೈನ್ ಮತ್ತು ಬಿಲ್ಡ್ ಕ್ವಾಲಿಟಿ. ಇನ್ನು ಈ ಫೋನ್ನ ಡಿಸ್ಪ್ಲೇ ಬಗ್ಗೆ ಮಾತನಾಡಬೇಕಂತ ಅಂದರೆ ಈ ಫೋನಲ್ಲಿ 6.5 ಇಂಚಿನ HD+ ರೆಸೊಲ್ಯೂಷನ್ ಹೊಂದಿರುವಂಥ IPS LCD ಡಿಸ್ಪ್ಲೇ ಇದೆ. ಫುಲ್ HD+ ಕೊಟ್ಟಿದ್ರೆ ಚೆನ್ನಾಗಿರ್ತಿತ್ತು. ಅದಕ್ಕೆ ಕಾಂಪನ್ಸೇಟ್ ಮಾಡೋದಕ್ಕೋಸ್ಕರ ಈ ಫೋನಲ್ಲಿ 90 ಹರ್ಟ್ಸ್ನ ರಿಫ್ರೆಶ್ ರೇಟನ್ನು ಕೊಟ್ಟಿದ್ದಾರೆ. ಸೂಪರ್ ಅಂತ ಹೇಳಕ್ಕೆ ಇಷ್ಟಪಡ್ತೀನಿ. ಡಿಸ್ಪ್ಲೇ ತುಂಬ ಚೆನ್ನಾಗಿದೆ, ಆಯಿತಾ. ನಿಮಗೆ HD+ ಅಂತ ಅನಿಸೋದೇ ಇಲ್ಲ. ಪಿಕ್ಸಲ್ಸ್ ಎಲ್ಲ ಹೆವಿ ಡೆನ್ಸ್ ಇದೆ ಮತ್ತು ಬಿಸಿಲಿಗೆ ಹೋದರೂ ಕೂಡ ತುಂಬ ಬ್ರೈಟಾಗಿ ಕಾಣುತ್ತೆ. ಸುಮಾರು 400 ನಿಟ್ಸ್ನ ಪೀಕ್ ಬ್ರೈಟ್ನೆಸ್ಸನ್ನು ಹೊಂದಿರುವಂಥದ್ದು. ವಿವಿಂಗ್ ಆ್ಯಂಗಲ್ ತುಂಬ ಚೆನ್ನಾಗಿದೆ. ಬ್ಲ್ಯಾಕ್ಸನ್ನು ಒಂದು ಲೆವೆಲ್ ಡೀಪ್ ಬ್ಲ್ಯಾಕಾಗಿ ಕಾಣುತ್ತೆ. ಸೊ ಈ ಪ್ರೈಸ್ ರೇಂಜಿಗೆ ಆಲ್ಮೋಸ್ಟ್ 99% ಎಲ್ಲ ಬ್ರ್ಯಾಂಡ್ಗಳು HD+ನ ಕೊಡ್ತಾರೆ. ಸೊ ಡಿಸ್ಪ್ಲೇ ಚೆನ್ನಾಗಿದೆ. ಇನ್ನು ವೇರಿಯಂಟ್ಗಳ ಬಗ್ಗೆ ಮಾತನಾಡಬೇಕಂತ ಅಂದರೆ ಸದ್ಯಕ್ಕೆ ಈ ಸ್ಮಾರ್ಟ್ಫೋನ್ 2 ವೇರಿಯಂಟಲ್ಲಿ ಲಾಂಚ್ ಆಗ್ತಾ ಇದೆ.
4GB ರ್ಯಾಮ್ ಮತ್ತು 64GB ಸ್ಟೋರೇಜು, ಮತ್ತು ಇನ್ನೊಂದು 4GB ರ್ಯಾಮ್ ಮತ್ತು 128GB ಸ್ಟೋರೇಜು. ಸೊ ಪ್ರಿಫರಬಲಿ ತೊಗೊಂಡ್ರೆ 128GB ಸ್ಟೋರೇಜ್ನ ತೊಗೊಳ್ಳಿ. ಏನಕ್ಕೆ ಅಂತ ಅಂದರೆ 4GB ರ್ಯಾಮ್ ಮತ್ತು 64GB ಸ್ಟೋರೇಜ್ನ ವೇರಿಯಂಟು 9,500 ರೂಪಾಯಿಗೆ ಲಾಂಚ್ ಆದರೆ 4GB 128GB ಸ್ಟೋರೇಜ್ ವೇರಿಯಂಟು 10,000 ರೂಪಾಯಿಗೆ ಲಾಂಚ್ ಆಗ್ತದೆ. ಅಂದರೆ 9,999 ರೂಪಾಯಿಗೆ. ಸೊ ತೊಗೊಂಡ್ರೆ 500 ರೂಪಾಯಿ ಜಾಸ್ತಿ ಆಗುತ್ತೆ ಬರೀ. ಸೊ 128GB ಸ್ಟೋರೇಜ್ ವೇರಿಯಂಟನ್ನು ತಗೊಳ್ಳಿ. ಇದರಲ್ಲಿರುವಂಥ ರ್ಯಾಮ್ ಬಂದ್ಬಿಟ್ಟು LPDDR4X ರ್ಯಾಮ್, ಮತ್ತು ಸ್ಟೋರೇಜ್ ಟೈಪು ನಂಗನ್ನಿಸ್ತಂಗೆ eMMC ಸ್ಟೋರೇಜ್ ಅಂತ ಅನ್ಕೋತೀನಿ ಆಯಿತಾ. ನಾನು ಚೆಕ್ ಮಾಡ್ದಂಗೆ ಅವ್ರು ಸ್ಪೆಸಿಫೈ ಮಾಡಿಲ್ಲ. ಒಟ್ಟಿಗೆ ನಿಮಗೆ ಎಲ್ಲೂ ಕೂಡ ಅಷ್ಟೊಂದು ಲ್ಯಾಗ್ ಅನಿಸಿಲ್ಲ. ತುಂಬ ಫಾಸ್ಟಾಗಿ ಒಂದು ಲೆವೆಲ್ಗೆ ಅಪ್ಲಿಕೇಶನ್ ಎಲ್ಲ ಇನ್ಸ್ಟಾಲ್ ಆಗ್ತಾಯಿದೆ, ಒಂದು ಲೆವೆಲ್ಗೆ ಚೆನ್ನಾಗಿ ಲೋಡ್ ಆಗ್ತಾಯಿದೆ. ಸೊ eMMC ಸ್ಟೋರೇಜ್ ಅಂತ ನನಗೆ ಅನ್ನಿಸ್ತಾ ಇರುವಂಥದ್ದು. ಇನ್ನು ಈ ಫೋನ್ನ ಪ್ರೊಸೆಸರ್ ಬಗ್ಗೆ ಮಾತನಾಡಬೇಕಂತ ಅಂದರೆ ಈ ಪ್ರೈಸ್ ರೇಂಜಿಗೆ ಒಂದು ಲೆವೆಲ್ಗೆ ಪವರ್ಫುಲ್ ಆಗಿರುವಂಥ ಪ್ರೊಸೆಸರ್ನ ಹಾಕಿದ್ದಾರೆ. ಮೀಡಿಯಾಟೆಕ್ಕಿಂದು ಇಲಿಯೋ G85 ಪ್ರೊಸೆಸರು, ಹೆವಿ ಪವರ್ಫುಲ್ ಆಗಿರುವಂಥ ಪ್ರೊಸೆಸರ್. ಈ ಪ್ರೈಸ್ ರೇಂಜಿಗೆ ಒನ್ ಆಫ್ ದ ಮೋಸ್ಟ್ ಪವರ್ಫುಲ್ ಪ್ರೊಸೆಸರ್ ಅಂತ ಬೇಕಾದ್ರೆ ಅನ್ಬೋದು. ನಾನು ಬೆಂಚ್ ಮಾರ್ಕ್ ಚೆಕ್ ಮಾಡ್ದಂಗೆ ಅಂತೂ ಸುಮಾರು 2,20,000 ರೇಟಿಂಗನ್ನು ಕೊಡ್ತಾ ಇರುವಂಥದ್ದು ಒಂದು ಒಳ್ಳೆಯ ರೇಟಿಂಗ್ಗೆ, 10,000 ಪ್ರೈಸ್ ರೇಂಜಿಗೆ. ಸೊ ಸೂಪರ್ ಅಂತ ಹೇಳಕ್ಕೆ ಇಷ್ಟಪಡ್ತೀನಿ. ಆಲ್ಮೋಸ್ಟ್ ಎಲ್ಲ ಗೇಮ್ನ ಒಂದು ಲೆವೆಲ್ಗೆ ಮಿಡ್ ಸೆಟ್ಟಿಂಗಲ್ಲಿ ಆಡ್ಕೊಬೋದು, ಹೆವಿ ಹಾರ್ಡ್ಕೋರ್ ಗೇಮರ್ಗಳಿಗಲ್ಲ, ಬಟ್ ಒಂದು ಲೆವೆಲ್ಗೆ ಸ್ಮೂತಾಗಿ ಕೆಲಸವನ್ನು ಮಾಡ್ತದೆ. ಅಪ್ಲಿಕೇಶನ್ಲ ಒಂದು ಲೆವೆಲಿಗೆ ಸ್ಮೂತ್ ಅಂತ ಇದ್ದೀನಿ ಆಯಿತಾ. ಪರವಾಗಿಲ್ಲ, ಮಲ್ಟಿ ಟಾಸ್ಕೆಲ್ಲ ಒಂದು ಲೆವೆಲಿಗೆ ಮಾಡ್ಬೋದು. ಒಟ್ಟಿಗೆ ಪವರ್ಫುಲ್ ಪ್ರೊಸೆಸರ್ರೇ, ಜಾಸ್ತಿ ಎಕ್ಸ್ಪೆಕ್ಟೇಷನ್ ಕೂಡ ಇಟ್ಕೊಳ್ಳೋದಕ್ಕೆ ಹೋಗ್ಬೇಡಿ. ಒಟ್ಟಿಗೆ ಈ ಬೆಲೆಗೆ ಒಂದು ಒಳ್ಳೆಯ ಪ್ರೊಸೆಸರ್ನ ಹಾಕಿದ್ದಾರೆ. ಇನ್ನು ಕ್ಯಾಮ್ರಾ ಬಗ್ಗೆ ಮಾತನಾಡಬೇಕಂತ ಅಂದರೆ ಈ ಫೋನಲ್ಲಿ ರೇರಲ್ಲಿ 3 ಕ್ಯಾಮ್ರಾ ಇದೆ. ಅದರಲ್ಲಿ ಮೇನ್ ಸೆನ್ಸಾರ್ ಬಂದುಬಿಟ್ಟು 50 ಮೆಗಾಪಿಕ್ಸಲಿಂದ 1.8 ಅಪರ್ಚರ್ನ ಹೊಂದಿರುವಂಥ ಸೆನ್ಸಾರ್. ಇದು ತೆಗೆಯುವಂಥ ಫೋಟೋ ಈ ಪ್ರೈಸ್ ರೇಂಜಿಗೆ ಒಂದು ಒಳ್ಳೆಯ ಫೋಟೋವನ್ನು ಪ್ರೊಡ್ಯೂಸ್ ಮಾಡುತ್ತೆ. ಡೇ ಲೈಟಲ್ಲಿ ಕ್ಲಾರಿಟಿ ಎಲ್ಲ ತುಂಬ ಚೆನ್ನಾಗಿದೆ, ಲೋ ಲೈಟಲ್ಲೂ ಕೂಡ ಒಂದು ಲೆವೆಲ್ಲಿಗೆ ಚೆನ್ನಾಗಿ ತೆಗೆಯುತ್ತೆ. ನಂಗೆ ಅನ್ನಿಸ್ದಂಗೆ ಬೆಲೆಗೆ ತಕ್ಕ ರೀತಿಯಲ್ಲಿದೆ ಅಂತ ಅನ್ನಿಸ್ತು. ಯೂಶ್ವಲಿ ಈ ಬೆಲೆಗೆ ನೀವು ಯಾವ ಫೋನ್ ತೊಗೊಂಡ್ರೂ ಕೂಡ ಇಷ್ಟೇ ಕ್ವಾಲಿಟಿಯ ಫೋಟೋವನ್ನು ನೀಡುತ್ತೆ. ಸೊ ಈ ಪ್ರೈಸ್ ರೇಂಜ್ ಚೆನ್ನಾಗಿದೆ ಅನ್ನಿಸ್ತು, ಪರವಾಗಿಲ್ಲ. ನೀವು ಹೆವಿ ಜಾಸ್ತಿ ಎಕ್ಸ್ಪೆಕ್ಟೇಷನ್ ಇಟ್ಕೊಳ್ಳೋದಕ್ಕೆ ಹೋಗ್ಬಿಡಿ ಆಯಿತಾ. 20-30 ಸಾವಿರ ರೇಂಜಿನ ಫೋನಿಗೆಲ್ಲ ಕಂಪೇರ್ ಮಾಡೋದಕ್ಕೆ ಹೋಗ್ಬಿಡಿ. 10,000 ರೂಪಾಯಿ ಒಳಗಡೆ ಲಾಂಚ್ ಆಗಿರುವಂಥ ಫೋನ್ಗೆ ಕ್ಯಾಮ್ರಾ ಚೆನ್ನಾಗಿದೆ. ಅದನ್ನು ಬಿಟ್ಟರೆ ಇನ್ನೂ 2 ಸೆನ್ಸಾರ್ ಕೊಟ್ಟಿದ್ದಾರೆ, ಮಾಡೋಕ್ಕೆ ಕೆಲಸ ಇಲ್ಲ. 2 ಮೆಗಾಪಿಕ್ಸಲಿಂದು ಮ್ಯಾಕ್ರೋ ಲೆನ್ಸು, 2 ಮೆಗಾಪಿಕ್ಸಲ್ನು ಡೆಪ್ತ್ ಸೆನ್ಸರ್ ಬ್ಯಾಕ್ಗ್ರೌಂಡನ್ನು ಬ್ಲರ್ ಮಾಡೋದಕ್ಕೆ ಯೂಸ್ ಮಾಡ್ಕೊಳ್ಳುತ್ತೆ ಬೋಕೆ ಎಫೆಕ್ಟಿಗೆ. ಇನ್ನೊಂದು 2 ಮೆಗಾಪಿಕ್ಸಲ್ ಮ್ಯಾಕ್ರೋ, ಆ ಸ್ಯಾಂಪಲ್ ನಾನು ನಿಮಗೆ ತೋರಿಸ್ತಾ ಇದ್ದೀನಿ. ಅಷ್ಟೊಂದು ಮ್ಯಾಕ್ರೋ ಅನಿಸಿಲ್ಲ, ಬಟ್ ಸ್ಟಿಲ್ ಕೆಲವೊಂದು ಟೈಮ್ ಅದು ಯೂಸ್ ಆದರೂ ಆಗಬಹುದು. ಇನ್ನು ಫ್ರಂಟ್ ಕ್ಯಾಮ್ರಾ ಬಂತು ಅಂತ ಅಂದರೆ 8 ಮೆಗಾಪಿಕ್ಸಲ್ನ ಫ್ರಂಟ್ ಕ್ಯಾಮ್ರಾ ಇದೆ. ಇದು ಪರವಾಗಿಲ್ಲ ಅಂತೀನಿ, ಕ್ಲಾರಿಟಿ ಒಂದು ಲೆವೆಲಿಗೆ ಚೆನ್ನಾಗಿದೆ. ಇದು ಕೂಡ ಈ ಪ್ರೈಸ್ ರೇಂಜಿಗೆ ಒಂದು ಚೆನ್ನಾಗಿದೆ, ಸುಮಾರಾಗಿ ಒಳ್ಳೆ ಕ್ವಾಲಿಟಿಯನ್ನು ತೆಗೆಯುತ್ತೆ. ಝೂಮ್ ಮಾಡಿದ್ರೆ ಕೂಡ ಒಂದು ಸ್ವಲ್ಪ ಕ್ವಾಲಿಟಿ ರಿಟೇನ್ ಆಗಿರುತ್ತೆ. 12 ಮೆಗಾಪಿಕ್ಸಲ್ ಎಲ್ಲ ಕೊಟ್ಟರೆ ಇನ್ನೂ ಚೆನ್ನಾಗಿರುತ್ತೆ, ಬಟ್ 8 ಮೆಗಾಪಿಕ್ಸಲ್ಗೆ ಕ್ಲಾರಿಟಿ ಎಲ್ಲ ಓಕೆ ಅನ್ನಿಸ್ತು. ಒಂದು ಲೆವೆಲಿಗೆ ಚೆನ್ನಾಗಿ ಕಾಣೋ ರೀತಿ ಸೆಲ್ಫಿಯನ್ನು ತೆಗೆಯುತ್ತೆ. ಓವರಾಲ್ ಕ್ಯಾಮ್ರಾ ಈ ಪ್ರೈಸ್ ರೇಂಜಿಗೆ ಒಂದು ಲೆವೆಲಿಗೆ ಚೆನ್ನಾಗಿದೆ ಅಂತ ಅನ್ನಿಸ್ತು. ಇನ್ನು ವಿಡಿಯೋಗ್ರಫಿಗೆ ಬಂತು ಅಂತಂದರೆ ಫ್ರಂಟು ಮತ್ತು ಬ್ಯಾಕ್ ಎರಡೂ ಸಹ ಫುಲ್ HD ವಿಡಿಯೋ ರೆಕಾರ್ಡ್ ಮಾಡಬಲ್ಲಂಥ ಸಾಮರ್ಥ್ಯ ಹೊಂದಿರುವಂಥದ್ದು. ಅದ್ರ ಕ್ವಾಲಿಟಿಗೆ ಓಕೆ ಅಂತೀನಿ. ಆ ಸ್ಯಾಂಪಲ್ ನೋಡಿ ನೀವೇ ಜಡ್ಜ್ ಮಾಡ್ಬೋದು. ಓವರಾಲ್ ಕ್ಯಾಮ್ರಾ ಇಷ್ಟ ಆಯಿತು. ಇನ್ನು ಸೆಕ್ಯೂರಿಟಿ ಬಗ್ಗೆ ಮಾತನಾಡಬೇಕಂತ ಅಂದರೆ ಈ ಫೋನಲ್ಲಿ ಸೈಡ್ ಮೌಂಟೆಡ್ ಫಿಂಗರ್ ಪ್ರಿಂಟ್ ಸೆನ್ಸರ್ ಇದೆ. ಗಮನಿಸ್ತಾ ಇದ್ರೆ ನೀವೇನು ಎಷ್ಟು ಫಾಸ್ಟಾಗಿ ಅದು ಅನ್ಲಾಕನ್ನು ಮಾಡುತ್ತೆ ಅಂತ. ಸಖತ್ ಫಾಸ್ಟ್ ಆಗಿದೆ ನೋಡಿ. ಟಚ್ ಮಾಡ್ತೀನಿ, ಅನ್ಲಾಕ್ ಆಗುತ್ತೆ. ಟಚ್ ಮಾಡ್ತೀನಿ, ಅನ್ಲಾಕ್ ಆಗುತ್ತೆ. ಜೊತೆಗೆ ಫೇಸ್ ಅನ್ಲಾಕನ್ನು ಸಹ ಕೊಟ್ಟಿದ್ದಾರೆ. ಸೊ ಫೇಸ್ ಅನ್ಲಾಕು ಕೂಡ ಒಂದು ಲೆವೆಲ್ಲಿಗೆ ಫಾಸ್ಟಾಗಿದೆ, ನಾಟ್ ಬ್ಯಾಡ್ ಅಂತೀನಿ, ತುಂಬ ಫಾಸ್ಟಾಗಿದೆ. ಇನ್ನು ಬ್ಯಾಟ್ರಿ ಬಗ್ಗೆ ಮಾತನಾಡಬೇಕಂತ ಅಂದರೆ ಈ ಫೋನಲ್ಲಿ 5,000 mAh ಕೆಪಾಸಿಟಿ ಬ್ಯಾಟ್ರಿ ಇರುವಂಥದ್ದು, ಮತ್ತು ಬಾಕ್ಸ್ ಒಳಗೆ 10 ವ್ಯಾಟ್ನ ಚಾರ್ಜರ್ ಕೊಟ್ಟಿದ್ದಾರೆ. ಓಕೆ ಅಂತೀನಿ ಈ ಬೆಲೆಗೆ. ನಂಗೆ ಅನ್ನಿಸ್ತಾಗ ಒಂದು ಮಾಡ್ರೇಟ್ ಯೂಸಿಗೆ 1-1.5 ದಿನ ಬ್ಯಾಟ್ರಿ ಬ್ಯಾಕಪ್ ಆರಾಮಾಗಿ ಬರುತ್ತೆ. ಇನ್ನು OSನ ಬಗ್ಗೆ ಮಾತನಾಡಬೇಕಂತ ಅಂದರೆ ಈ ಫೋನಲ್ಲಿ Android 13 ಬೇಸ್ ಮೇಲೆ ರನ್ ಆಗ್ತಿರುವಂಥ ಸ್ಟಾಕ್ ಆ್ಯಂಡ್ರಾಯ್ಡ್ ಎಕ್ಸ್ಪೀರಿಯನ್ಸ್ ನಿಮಗೆ ಸಿಗುತ್ತೆ. ಫುಲ್ ಕ್ಲೀನ್ ಆ್ಯಂಡ್ರಾಯ್ಡ್ ಆಯಿತಾ. ಸೊ ಕೆಲವು ಜನಕ್ಕೆ ಈ ಸ್ಟಾಕ್ ಆ್ಯಂಡ್ರಾಯ್ಡ್ ಇಷ್ಟ ಆಗುತ್ತೆ, ಅಂಥವ್ರಿಗೆ ಈ ಮೋಟೋ ಒನ್ ಆಫ್ ದ ಫೇವ್ರೆಟ್ ಬ್ರ್ಯಾಂಡ್ ಅಂತ ಬೇಕಾದ್ರೂ ಅನ್ಬೋದು. ಜೊತೆಗೆ ಸಾಫ್ಟ್ವೇರ್ ಅಪ್ಡೇಟ್ ಕೂಡ ಚೆನ್ನಾಗಿ ಕೊಡ್ತಾರೆ, ಅದ್ರ ಬಗ್ಗೆ ಆಮೇಲೆ ಮಾತನಾಡ್ತೀನಿ. ಇದರಲ್ಲಿ ಕೆಲವೊಂದು ಬೇಡಿರುವಂಥ ಅಪ್ಲಿಕೇಶನ್ ಇದೆ, ಅದನ್ನು ನೀವು ಬೇಕಾದ್ರೆ ಅನ್ಇನ್ಸ್ಟಾಲ್ ಕೂಡ ಮಾಡ್ಕೊಬೋದು. ಸಕ್ಕ ಸ್ಮೂತ್ ಆಗಿದೆ, ತುಂಬ ಚೆನ್ನಾಗಿ ಆಪ್ಟಿಮೈಸ್ ಮಾಡಿದರೆ 90 Hz ಸಿಗಲ್ಲ. ಕಂಪ್ಲೀಟ್ ಸ್ಟಾಕ್ ಆ್ಯಂಡ್ರಾಯ್ಡ್ ಎಕ್ಸ್ಪೀರಿಯನ್ಸ್ ನಿಮಗೆ ಸಿಗುತ್ತೆ. ಮತ್ತು ಮೋಟೋದವರು ಪ್ರಾಮಿಸ್ ಮಾಡಿರೋ ಪ್ರಕಾರ ಈ ಸ್ಮಾರ್ಟ್ಫೋನ್ಗೆ 1 ವರ್ಷದ ಸಾಫ್ಟ್ವೇರ್ ಅಪ್ಡೇಟ್ ಸಿಗುತ್ತೆ.
ಕ್ರೇಜಿ ಅಂತ ಹೇಳಕ್ಕೆ ಇಷ್ಟಪಡ್ತೀನಿ ಅಂತ. ಯೂಶಲಿ 10,000 ರೂಪಾಯಿ ಒಳಗಡೆ ಲಾಂಚ್ ಆಗುವಂಥ ಸ್ಮಾರ್ಟ್ಫೋನ್ಗಳಿಗೆ ಗ್ಯಾರಂಟಿ ಇರಲ್ಲ ಸಾಫ್ಟ್ವೇರ್ ಅಪ್ಡೇಟ್ ಬರುತ್ತೆ ಅಂತ. ಸೊ ಇವರು ಆ್ಯಂಡ್ರಾಯ್ಡ್ 14 ಅಪ್ಡೇಟ್ನ ಗ್ಯಾರಂಟಿ ಕೊಡ್ತಾರಂತೆ. ಜೊತೆಗೆ 3 ವರ್ಷಗಳ ಸೆಕ್ಯೂರಿಟಿ ಪ್ಯಾಚಸನ್ನು ಕೂಡ ಕೊಡ್ತಾರಂತೆ. 3 ವರ್ಷ. ಕ್ರೇಜಿ ಆಯಿತಾ. ಎಂಟ್ರಿ ಲೆವೆಲ್ ಸ್ಮಾರ್ಟ್ಫೋನ್ಗಳಿಗೆ ಯೂಶಲಿ ಅಷ್ಟೊಂದು ಸೆಕ್ಯೂರಿಟಿ ಪ್ಯಾಚಸ್ ಬರೋದಿಲ್ಲ. 1 ವರ್ಷ ಬಂದರೆ ದೊಡ್ಡ ವಿಷಯ, ಬಟ್ ಇದಕ್ಕೆ 3 ವರ್ಷ ಸೆಕ್ಯೂರಿಟಿ ಪ್ಯಾಚು, 1 ವರ್ಷ ಆ್ಯಂಡ್ರಾಯ್ಡ್ ಅಪ್ಡೇಟ್ನ ಕೊಡ್ತಾರೆ. ಬೆಂಕಿ ಅಂತ ಹೇಳಕ್ಕೆ ಇಷ್ಟಪಡ್ತೀನಿ. ಇನ್ನು ಸ್ಪೀಕರ್ ಬಗ್ಗೆ ಮಾತನಾಡಬೇಕಂತಂದರೆ ಈ ಫೋನಲ್ಲಿ ಆ್ಯಕ್ಚುಲಿ 2 ಸ್ಪೀಕರ್ ಇದೆ. ಅದು ಅಷ್ಟಿರೋ ಸ್ಪೀಕರ್, ಬಾಟಮ್ ಫೈರಿಂಗ್ ಒಂದು, ಮೇಲ್ಗಡೆ ಇನ್ನೊಂದು ಸ್ಪೀಕರ್ ಇದೆ. ಜೊತೆಗೆ ಇದು ಡಾಲ್ಬಿ ಅಟ್ಮೋಸ್ನ ಕೂಡ ಸಪೋರ್ಟ್ ಆಗುತ್ತೆ. ಕ್ರೇಜಿ ಗುರು. 10,000 ರೂಪಾಯಿ ಒಳಗಡೆ ಎಲ್ಲ ಡಾಲ್ಬಿ ಅಟ್ಮೋಸ್ ಕೊಟ್ಬಿಟ್ಟಿದ್ದಾರೆ. ಸ್ಪೀಕರ್ನ ಕ್ಲಾರಿಟಿ ಕೂಡ ತುಂಬ ಚೆನ್ನಾಗಿದೆ, ಒಂದು ಲೆವೆಲಿಗೆ ಜೋರ ಕೂಡ ಕೇಳುತ್ತೆ. ಅದನ್ನು ಬಿಟ್ಟರೆ ಇದರಲ್ಲಿ ಡ್ಯೂಯಲ್ ಬ್ಯಾಂಡ್ ವೈಫೈ ಸಪೋರ್ಟ್ ಇದೆ. ಬ್ಲೂಟೂತ್ 5.1 ಕೊಟ್ಟಿದ್ದಾರೆ. ಇದು 4G ಸ್ಮಾರ್ಟ್ಫೋನ್, 5G ಅಲ್ಲ. ಈ ಪ್ರೈಸ್ ರೇಂಜಿಗೆ ಇನ್ನೂ ತುಂಬ ಬ್ರ್ಯಾಂಡ್ಗಳು 5G ಲಾಂಚ್ ಮಾಡಿಲ್ಲ. 4Gನೇ ನಂಗೆ ಅನ್ನಿಸ್ದಂಗೆ ಇನ್ನೂ ಒಂದು 3-4 ವರ್ಷ ಯೂಸ್ ಮಾಡ್ಬೋದು. ಸೊ 4G 5G ಅಂತ ನೋಡ್ಕೊಂಡು ತೊಗೊಂಬೇಡಿ. ಸೊ 4Gನೇ ಸದ್ಯಕ್ಕೆ ಸಾಕು ಅಂತ ಅನ್ನಿಸ್ತಾ ಇದೆ ಎಂಟ್ರಿ ಲೆವೆಲ್ ಅವರಿಗೆ. ಸೊ ಈ ಸ್ಮಾರ್ಟ್ಫೋನಲ್ಲಿ ಒಂದು ರೀತಿ ಹೇಳಬೇಕು ಅಂತ ಅಂದರೆ ಈ ಪ್ರೈಸ್ ರೇಂಜಿಗೆ ಸ್ಪೆಸಿಫಿಕೇಷನ್ ಎಲ್ಲ ಕೂಡ ಬೆಲೆಗೆ ತಕ್ಕ ರೀತಿಯಲ್ಲಿದೆ. ಕೆಲವೊಂದು ಎಕ್ಸ್ಟ್ರಾ ಫೀಚರ್ನ ಕೂಡ ಕೊಟ್ಟಿದ್ದಾರೆ. ಫಾರ್ ಎಕ್ಸಾಂಪಲ್ ಪಂಚೋಲ್ ಕ್ಯಾಮ್ರಾ ತುಂಬ ರೇರು, ಮತ್ತು ಲುಕ್ಕು, ಡಿಸೈನು, IP ರೇಟಿಂಗು, ಡಿಸ್ಪ್ಲೇ 90 Hz ಒಂದು ಯುನೀಕ್ ಫೀಚರು 10,000 ರೂಪಾಯಿ ಒಳಗಡೆ, ಮತ್ತು 128 GB ಸ್ಟೋರೇಜ್, ಅದು ಕೂಡ ಒಂದು ಯುನೀಕ್ ಫೀಚರ್ ಅಂತ ಅನಿಸ್ತು. ಕ್ಯಾಮ್ರಾ ಚೆನ್ನಾಗಿದೆ ಆಯಿತಾ, ಮತ್ತು ಸೈಡ್ ಮೌಂಟೆಡ್ ಫಿಂಗರ್ ಪ್ರಿಂಟ್ ಸೆನ್ಸಾರ್ ಕೊಟ್ಟಿದ್ದಾರೆ. ಬ್ಯಾಟ್ರಿ ಚೆನ್ನಾಗಿದೆ, 5000 mAh ಕೆಪಾಸಿಟಿ, ಡಾಲ್ಬಿ ಅಟ್ಮೋಸು, ಸ್ಟೀರಿಯೋ ಸ್ಪೀಕರು, ಸೂಪರ್ ಅಂತ ಹೇಳಕ್ಕೆ ಇಷ್ಟಪಡ್ತೀನಿ ಆಯಿತಾ. ಸೊ ಈ ಪ್ರೈಸ್ ರೇಂಜಿಗೆ ಒನ್ ಆಫ್ ದ ಬೆಸ್ಟ್ ಆಪ್ಷನ್ ಆದರೂ ಆಗಬಹುದು. ನೋಡಿ, ನಿಮಗೆ ಈ ಸ್ಮಾರ್ಟ್ಫೋನ್ ಇಷ್ಟ ಆಯಿತು ಅಂತ ಅಂದರೆ ಪರ್ಚೇಸ್ ಮಾಡ್ಬೋದು. ಕೆಲವೊಂದು ಆಫರ್ಗಳು ಸಹ ಇದೆ. ತಗೊಂಡ್ರೆ 128 GB ಸ್ಟೋರೇಜ್ ವೇರಿಯಂಟ್ ತೊಗೊಳ್ಳಿ, 9,999 ರೂಪಾಯಿ ಆಗುತ್ತೆ. ನೀವೇನಾದರೂ ಜಿಯೋ ಸಿಮ್ ಮುಖಾಂತರ ತೊಗೊಂಡ್ರಿ ಅಂದರೆ ಜಿಯೋ ಸಿಮ್ ಇರೋರಿಗೆ ಟೋಟಲ್ 2,000 ರೂಪಾಯಿ ರೀಚಾರ್ಜ್ ಕೂಪನ್ಗಳು ಸಿಗುತ್ತೆ. ಸೊ ನೀವು ರೀಚಾರ್ಜ್ ಮಾಡೋ ಟೈಮಲ್ಲಿ ಅದನ್ನು ನೀವು ರೆಡಿ ಮಾಡ್ಕೊಬೋದು. ಮತ್ತು 500 ರೂಪಾಯಿಂದು ಅಂದರೆ ನೀವು ಸ್ವಿಚ್ ಆಗೋರಿಗೆ, ಜಿಯೋಗೆ ಸ್ವಿಚ್ ಆಗೋರಿಗೆ 500 ರೂಪಾಯಿಂದು ಮಿಂತ್ರಾ ಕೂಪನ್ನ ಸಹ ಕೊಡ್ತಾರಂತೆ. ಸೊ ಜಿಯೋ ಇದ್ದವ್ರಿಗೆ ಸ್ವಲ್ಪ ಎಕ್ಸ್ಟ್ರಾ ಆಫರ್ ಸಿಗ್ತಾ ಇದೆ, ಹತ್ತತ್ರ 2,500 ರೂಪಾಯಿಂದು. ಸೊ ನೋಡಿ, ಪರ್ಚೇಸ್ ಮಾಡಬೇಕು ಅನ್ನೋರು ಮಾಡಬಹುದು. ನನಗಂತೂ ಈ ಸ್ಮಾರ್ಟ್ಫೋನ್ ತುಂಬ ಇಷ್ಟ ಆಯಿತು. ನಿಮಗೆ ಈ ಫೋನಲ್ಲಿ ಏನು ಇಷ್ಟ ಆಯಿತು ದಯವಿಟ್ಟು ಕೆಳಗಡೆ ಕಾಮೆಂಟಲ್ಲಿ ತಿಳಿಸಿ, ನೋಡ್ತೀನಿ. ನಿಮಗೆ ಈ ವಿಡಿಯೋ ಇಷ್ಟ ಆಗಿದ್ದು ದಯವಿಟ್ಟು ಲೈಕ್ ಮಾಡಿ, ಶೇರ್ ಮಾಡಿ. ಇದೇ ರೀತಿ ನಮ್ಮ ಬೇರೆ ಬೇರೆ ವಿಡಿಯೋಗಳಿಗೆ ನಮ್ಮ ಟೆಕ್ ಇನ್ ಕನ್ನಡ ಯೂಟ್ಯೂಬ್ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ಅಂದರೆ ಈಗಲೇ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ, ಮತ್ತು ಬೆಲ್ ಐಕನ್ ಕೂಡ ಕ್ಲಿಕ್ ಮಾಡ್ಬೋದು. ಸಿಗೋಣ ಮುಂದಿನ ವಿಡಿಯೋದಲ್ಲಿ.